The only thing I could afford is a private andre 15 to 20 lakhs. But the only thing was convincing my parents. My mom, she was not even ready to send me hostel. ಮಗಳಿರೋದು ಇಷ್ಟು ದೂರ ಯಾಕೆ ಕಳಿಸ್ತೀಯಾ, ಬೇರೆ ಕೋರ್ಸ್ ಏನಾದರೂ ತಗೋಬೋದಲ್ಲ, ಮದುವೆ ಮಾಡ್ಬೇ ಟೈಮಲ್ಲಿ ಅಷ್ಟೊಂದು ಕಳಿಸ್ತಿದೆಯಲ್ಲ ಅವೆಲ್ಲ ಹೇಳಿದ್ರು. ಇಬ್ರು ನಡುವೆ ನಾನು ಮಿಡಿಲಲ್ಲಿ ಸ್ವಲ್ಪ ಸಫರ್ ಆದೆ. ಅದೇ ಸೀಟ್ ಮಿಸ್ ಆಗೋಯ್ತಲ್ಲ, ನಾವು ವಾಟ್ ಡು ಐ ಆನ್ಸರ್ ಮೈ ಪೇರೆಂಟ್ಸ್ ಅಂತ. ನನಗೆ ಡ್ರೀಮ್ ಇಸ್ ಫಸ್ಟ್, ಸೊ ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ದಿಸ್. ಏನಂತಾರೆ, ನಂಬಿಕೆ ಇದೆ, ಬಿಲೀವಿಂಗ್ ಇದೆ. ಸೊ ಅದರಿಂದ ಕಳಿಸ್ತಾ ಇದೆ ಮೇಡಮ್. ನೀವು MBBS ಅಬ್ರಾಡ್ ಯಾವಾಗ ಮಾಡಬೇಕು ಅಂತ ಹೇಗೆ ರಿಯಲೈಸ್ ಆಯಿತು? ಫಸ್ಟ್ ನಂಗೆ MBBS ಅಬ್ರಾಡ್ ಅನ್ನೋ ಥಾಟೇ ನಂಗೆ ಮೈಂಡಲ್ಲಿ ಇರಲಿಲ್ಲ. ಬಿಕಾಸ್ ನಂಗೆ ಅದು ಥಾಟೇ ಇರಲಿಲ್ಲ. Because I thought it was like costly, that we couldn't afford. It's costlier than India private medical management quotas. So one day I was in vacation with my mom. Me and my mom having this cute girls trip. So that time I saw this a reel on social media, and also my senior, she put a story of her college, her the snowfall there. So that time I realized she's doing MBBS in abroad only. Let me contact her. So like that I asked all my every doubt. Is Indian food available? How is the transport? What's the currency there? Is affordable? Then breaking down, then I met Seco International, and I took my guidance from them. ಸೊ ಇಂಡಿಯಾ ಆ್ಯಂಡ್ ಅಬ್ರಾಡ್ ಇದನ್ನು ನೀವು ಡಿಸೈಡ್ ಮಾಡ್ಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಇದ್ದಿದ್ದು ಬಿಗ್ಗೆಸ್ಟ್ ಕನ್ಫ್ಯೂಷನ್ ಏನು? ನನಗೆ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಅಂದರೆ ಲೈಕ್ ಆಫ್ಟರ್ ನಾನು ನೀಟ್ ಎಕ್ಸಾಮ್ ಕೊಟ್ಟಿದ್ದು ಆಚೆ ಬಂದಾಗ, ಲೈಕ್ ಆಫ್ಟರ್ ಐ ಚೆಕ್ ಮೈ ಮಾರ್ಕ್ಸ್, ನಂಗೆ ಗೊತ್ತಾಗಿತ್ತು ದ ಓನ್ಲಿ ಥಿಂಗ್ ಐ ಕುಡ್ ಅಫೋರ್ಡ್ ಇಸ್ ಪ್ರೈವೇಟ್ ಅಂದರೆ 15 to 20 lakhs ಪ್ರೈವೇಟ್ ಸೀಟ್ ಆರ್ ಮ್ಯಾನೇಜ್ಮೆಂಟ್ ಸೀಟ್, ದಟ್ ಈಸ್ 34 lakhs to 1 crore. ಸೊ ಅವಾಗ ನಾನು ಅಂದ್ಕೊಂಡಿದ್ದು, ನಂಗೆ ಅಷ್ಟು ಕನ್ಫ್ಯೂಷನ್ ಇರಲಿಲ್ಲ. ಐ ವಾಸ್ ಜಸ್ಟ್ ಬ್ಲ್ಯಾಂಕ್ ಫಾರ್ ದ್ಯಾಟ್ ಮೂಮೆಂಟ್ ಅಂಟಿಲ್ ಐ ರಿಯಲೈಸ್ ನನಗೆ MBBS ಅಬ್ರಾಡ್ ಒಂದು ಆಪ್ಷನ್ ಇದೆ ಅಂತ. ಸೊ ನಂಗೆ ಕನ್ಫ್ಯೂಷನ್ ಅಷ್ಟು ಇರಲಿಲ್ಲ. ಬಟ್ ದ ಓನ್ಲಿ ಥಿಂಗ್ ವಾಸ್ ಕನ್ವಿನ್ಸಿಂಗ್ ಮೈ ಪೇರೆಂಟ್ಸ್ about sending me abroad, since I'm the only child and they don't want. My mom, she was not even ready to send me hostel. So now I had to convince my mom and dad iburna nange kalsi aache, nange life ide adu idu, I have a nim plan A matra gottu, nange plan B kuda gottu, try this way anta I had to convince them. They're convinced, I'm thankful. ಈಗ ಮಗಳನ್ನ ನೀವು ಅಬ್ರಾಡ್ ಕಳಿಸ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲೀಸ್ ಆಗಿರ್ಬೋದು ಇಲ್ಲ ರಿಲೇಟಿವ್ಸ್ ಆಗಿರ್ಬೋದು, ಯಾವ ಥರ ರಿಯಾಕ್ಷನ್ ಇತ್ತು ಅದು ಈ ವಿಷಯ ಹೇಳಿದಾಗ? ಈ ವಿಷಯ ಅಂದರೆ ಅತ್ತೆ ಅಮ್ಮಗೆಲ್ಲ ಹೇಳಿದ್ದೀನಿ, ನಮ್ಮ ಹತ್ರ ರಿಲೇಷನ್ ಅವ್ರಿಗೆಲ್ಲ ಹೇಳಿರೋವಾಗ ಅವ್ರಂದ್ರು, ಒಬ್ಬರು ಮಗಳಿರೋದು ಇಷ್ಟು ದೂರ ಯಾಕೆ ಕಳಿಸ್ತೀಯಾ, ಬೇರೆ ಕೋರ್ಸ್ ಏನಾದರೂ ತಗೋಬೋದಲ್ಲ, ಇರೋದು ಒಬ್ಬಳೇ ಯಾಕೆ, ಒಬ್ಬರಂತೂ ಮದುವೆ ಮಾಡಬೇ ಟೈಮಲ್ಲಿ ಅಷ್ಟೊಂದು ಕಳಿಸ್ತಿದೆಯಲ್ಲ ಅವೆಲ್ಲ ಹೇಳಿದರು. ಬಟ್ ನಾವು ಅವ್ರ ಅಪ್ಪ ಫುಲ್ಲು ಸ್ಟ್ರಾಂಗಲ್ಲಿದ್ದರು, MBBS ಓದಿಸ್ಬೇಕು ಅಥವಾ ಆಯುರ್ ಡಾಕ್ಟ್ರು ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಇವಳಿಗೆ ಇಂಟ್ರೆಸ್ಟ್ ಇಲ್ಲ, ಆಯುರಲ್ಲಿ ಹೋದರೆ ಸಾಂಸ್ಕ್ರಿಟ್ ಇರುತ್ತೆ, ಬೇರೆ ಪ್ರಾಸೆಸ್ ಇರುತ್ತೆ ಅಂತ. ಇಬ್ಬರು ನಡುವೆ ನಾನು ಮಿಡಿಲಲ್ಲಿ ಸ್ವಲ್ಪ ಸಫರ್ ಆದೆ. ಆಮೇಲೆ ಅವರು MBBSಗೆ ಸ್ಟ್ರಾಂಗಾಗಿ ನಿಂತ್ಕೊಂಡ್ರು ಅವರಪ್ಪ. ಇದು ನಡೆಯೋದಕ್ಕೆಲ್ಲ ಸ್ಟ್ರಾಂಗು ಅವರಪ್ಪನೇ. ಆಮೇಲೆ ಇವರು ಓಕೆ ಅಂದು ಈಗ ಕಳ್ಸೋಕ್ಕೆ ಓಕೆ ಅಂದರು. ಅಮ್ಮ ಅತ್ತೆ ಎಲ್ಲರೂ ಈಗ ಕನ್ವಿನ್ಸ್ ಆಗಿದ್ರಿ. ಮತ್ತು ನಮ್ಮ ರಿಲೇಷನ್ಸ್ ಅವರೆಲ್ಲ ಅಲ್ಲಲ್ಲಿ USA ಲಂಡನ್ನಲ್ಲೊಬ್ಬರು ಆ ಥರ ಎಲ್ಲ ಇದ್ದಾರೆ, ಅವ್ರನ್ನೂ ತಿಳ್ಕೊಂಡೆ. ಅವ್ರು ಏನು ಹೇಳಿದರು, ಫಸ್ಟಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಅವರು ನಮಗೆ ಧೈರ್ಯ ಕೊಡ್ತಾರೆ, ನಮಗೇನು ತೊಂದರೆ ಇಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ಸ್ವಲ್ಪ ಧೈರ್ಯದಲ್ಲಿ ಓಕೆ ಅಂದ್ವಿ. ಮ್ಯಾಮ್, ಸೊ ಇವಾಗ ಆಲ್ರೆಡಿ ಕೀರ್ತಿ MBBS ಅಬ್ರಾಡ್ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇನ್ನೇನು ವೀಸಾ ಬರೋದಕ್ಕೆ ಅಪ್ಲೈ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಎಷ್ಟು ಓಕೆ ಅನಿಸ್ತು ನಮ್ಮ ಕನ್ಸಲ್ಟೆನ್ಸಿ ಜೊತೆ ಪ್ರೋಸೆಸ್ ಆಗಿರ್ಬೋದು, ನಿಮ್ಮ ಏನೇ ಕ್ವೈರಿ ಇದ್ರೂ ನಾವು ನಿಮಗೆ ಎಷ್ಟು ಲೈಕ್ ಎಷ್ಟು 100%ಅಲ್ಲಿ ಎಷ್ಟು ನೀವು ನಮಗೆ ರೇಟಿಂಗ್ಸ್ ಕೊಡ್ಬೋದು? 100ಅಲ್ಲಿ 99 ಕೊಟ್ಬಿಡ್ತೀನಿ ಮೇಡಮ್. ಯಾಕಂತೀರಾ, ನಮಗೆಲ್ಲ ಆನ್ಸರ್ ಕೊಡೋದು, ಎನಿ ಕ್ವಶನ್ಸ್ಗೆ ನೀವು ಪೇಷನ್ಸ್ ಆಗಿ ಹೇಳೋದು, ಅದೊಂದು ನನಗೆ ಇಷ್ಟ ಆಯಿತು. ಪ್ಲಸ್ ಅಲ್ಲಿ ಏನಿದೆ, ರೂಮ್ಸ್ ಎಲ್ಲ ಹೆಂಗಿದೆ ಏನು ಅಂತ ನಾವು ಕನ್ಫ್ಯೂಸ್ ಅಲ್ಲಿದ್ವಿ. ಬಟ್ಟೆ ಹೆಂಗೆ ಹೋಗ್ಕೊಳ್ತಾರೋ, ಹೆಂಗೆ ಹೈರನ್ ಮಾಡ್ಕೊತಾರೋ ಅದು ಇದು ಅಂತ. ನೀವು ರೂಮ್ಸ್ ಎಲ್ಲ ನಮ್ಗೆ ಕಳಿಸಿದ್ರಲ್ಲ, ಅದರಿಂದ ನಮಗೂ ಸ್ಯಾಟಿಸ್ಫೈ ಆಯಿತು ಅದೊಂದು. ಮತ್ತು ಕಾಲೇಜಸ್ ಎಲ್ಲ ತೋರಿಸಿದ್ರಿ, ಮೀರಾ ಮ್ಯಾಮ್ ಎಲ್ಲ, ಅದನ್ನು ಓಕೆ ಆಯಿತು. ಸೊ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಯಾವ ಥರ ಆಗ್ತಿದೆ ನಿಮ್ಮದು? ಏನಾದ್ರು ನಿಮಗೆ ಡಿಫಿಕಲ್ಟ್ಸ್ ಆಗ್ತಿದೆಯಾ ಅಥವಾ ಯಾವ ಥರ ಸ್ಮೂತಾಗಿ ಹೋಗ್ತಿದೆಯಾ, ಯಾವ ಥರ ಆಗ್ತಿದೆ? ಡಿಫಿಕಲ್ಟ್ ಏನಿಲ್ಲ ಮ್ಯಾಮ್, ನಿಧಾನಕ್ಕೆ ನೀವು ಹೇಳೋ ಥರನೇ ನಾವು ಮಾಡ್ತಾ ಹೋಗ್ತಾ ಇದ್ರೆ ಏನು ಡಿಫಿಕಲ್ಟ್ ಅನಿಸಿಲ್ಲ. ನಿಧಾನಕ್ಕೆ ಎಲ್ಲ ಓಕೆ, ಚೆನ್ನಾಗಿದೆ. ಸೊ ಹಾಸ್ಟೆಲ್ದು ಫೋಟೋಸ್ ಎಲ್ಲ ನೋಡಿದ್ದೀರಾ ಅಂತ ಹೇಳಿದ್ರಲ್ವಾ, ಸೊ ಓಕೆ ಅನಿಸ್ತಾ ನಿಮಗೆ ಅದೆಲ್ಲ? ಅದು ಸ್ಯಾಟಿಸ್ಫೈ.
ಮೇಯ್ನ್ ನಾನು 50% ಭಯದಲ್ಲೇ ಇದ್ದೆ. ಓಕೆ. ಹಂಗೆ ಹೋದ್ರೆ ಹೆಂಗಿರ್ತಾರೋ, ಇಲ್ಲಿ ಚಿಕ್ಕ ಮನೆ ಆಗ್ಲಿ ನಮ್ಮ ಮಗು ನಮ್ಮ ಹತ್ರ ಇರೋದು ಬೇರೆ, ಅಲ್ಲೆಲ್ಲೋ ಕಲಿಸ್ತಿದ್ವಿ, ಅಲ್ಲಿ ಹೆಂಗಿರ್ತಾರೇನೋ ಅಂತ ತೊಂದರೆ ಇತ್ತು. ಬಟ್ ಆ ರೂಮ್ಸ್ ಎಲ್ಲ ನೋಡಿದ್ಮೇಲೆ ನನಗೆ ಓಕೆ ಪರವಾಗಿಲ್ಲ, ಟಾಯ್ಲೆಟ್ಸ್, ವಾಷಿಂಗ್ ಮಿಷಿನ್ ಅವೆಲ್ಲ ಇತ್ತಲ್ಲ, ಓಕೆ ನಮ್ಮ ಮನೆ ಥರನೇ ಇರ್ತಾರೆ ಅನ್ಕೊಂಡೆ ನಾನು. ಇಂಡಿಯಾಲಿ ನಿಮ್ಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತ ಏನಾರ ಗಿಲ್ಟಿ ಇದೆಯಾ, ಇಲ್ಲ ಡೌಟ್ಫುಲ್ ಏನಾರ ಇದೆಯಾ ನಿಮ್ಗೆ? ನನಗೆ ಫಸ್ಟ್ ನಂಗೆ MBBS ಅಬ್ರಾಡ್ ಬಗ್ಗೆ ಗೊತ್ತಿಲ್ಲದೆ ಇರೋವಾಗ ಐ ಫೆಲ್ಟ್ ಗಿಲ್ಟಿ. ಅರೆ ಸೀಟ್ ಮಿಸ್ ಆಗೋಯ್ತಲ್ಲ, ನಾವು ವಾಟ್ ಡು ಐ ಆನ್ಸರ್ ಮೈ ಪೇರೆಂಟ್ಸ್ ಅಂತ. ಬಟ್ ನೌ ಐ ಡೋಂಟ್ ಅಟ್ ಆಲ್ ಫೀಲ್ ಗಿಲ್ಟಿ. ಐ ಆಮ್ ಓಕೆ ಓನ್ಲಿ. ನನಗೇನಿವಾಗ ಅಷ್ಟು ಗಿಲ್ಟಿ ಏನಿಲ್ಲ. ಐ ಆಮ್ ಹ್ಯಾಪಿ ದಟ್ ಐ ಆಮ್ ಗೋಯಿಂಗ್ ಅಬ್ರಾಡ್. ನಂಗೆ ಇಷ್ಟ ಆಗ್ತಿದೆ ಆ್ಯಕ್ಚುಲಿ ಗೋಯಿಂಗ್ ಅಬ್ರಾಡ್. ಇಟ್ಸ್ ವೆರಿ ಎಕ್ಸೈಟಿಂಗ್, ಇಂಟ್ರೆಸ್ಟಿಂಗ್. ಲೈಕ್ ನನ್ನ ಗೋಲು ಒಂದೇ ಕಡೆ ಇದೆ. ನನಗೆ ವಾಟ್ ಐ ವಾಂಟ್ ಲೈಕ್ ಅಡ್ವೆಂಚರ್ ಟೈಪ್ ಲೈಫ್ ಸ್ಟೈಲು ಅಲ್ಲೇ ಇದೆ. ನನಗೆ ಐ ವಾಂಟ್ ಟು ಲಿವ್ ದ್ಯಾಟ್ ಇಂಡಿಪೆಂಡೆಂಟ್ ಆಗಿದ್ರೆ ನಾನು ಹೆಂಗಿರ್ತೀನಿ. ನಾನು ಒಬ್ಬಳೇ ಇದ್ದರೆ ಅಂದರೆ ಒಂದೊಂದು ಡಿಫಿಕಲ್ಟಿ ಬರುತ್ತೆ ನಿಮಗೆ ಆಬ್ವಿಯಸ್ಲಿ. ಸೊ ಹೌ ಡು ಐ ಫೇಸ್ ದ್ಯಾಟ್ ಅಲೋನ್ ವಿತೌಟ್ ಮೈ ಪೇರೆಂಟ್ಸ್ ಸಪೋರ್ಟ್? ಸೊ ಐ ವಿಲ್ ಗೆಟ್ ಟು ನೋ ಮೋರ್ ಅಬೌಟ್ ಮೈ ಸೆಲ್ಫ್. ಸೊ ದಟ್ಸ್ ವೈ ಐ ಆಮ್ ಲೈಕ್ ಎಕ್ಸೈಟೆಡ್ ಅಬೌಟ್ ಇಟ್. ಔಟ್ ಆಫ್ ಸೋ ಮೆನಿ ಕಂಟ್ರೀಸ್ ಜಾರ್ಜಿಯಾ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಜಾರ್ಜಿಯಾ ಫಸ್ಟ್ ನನಗೆ ರಷ್ಯಾ ಮತ್ತು ಜಾರ್ಜಿಯಾಯಿಂದ ಕನ್ಫ್ಯೂಷನ್ ಇತ್ತು. ಬಿಕಾಸ್ ಲಾಟ್ ಆಫ್ ಪೀಪಲ್ ಗೋ ಟು ರಷ್ಯಾ ಓನ್ಲಿ. ಲೈಕ್ 100ಅಲ್ಲಿ 63% ದೇ ಗೋ ಟು ರಷ್ಯಾ. ಸೊ ಅದಕ್ಕೆ ನಾನು ಐ ವಾಂಟೆಡ್ ಲೈಕ್ ರಷ್ಯಾಲಿ ಐ ಹರ್ಡ್ ದ್ಯಾಟ್ ನಿಂಗೆ 6th ಇಯರಲ್ಲಿ ಯು ಹ್ಯಾವ್ ಟು ರೈಟ್ ಅಲ್ಲಿ ಲ್ಯಾಂಗ್ವೇಜ್ ಎಕ್ಸಾಮ್ ಬರೆದಿದ್ದು, ಅದು ಪಾಸ್ ಆದರೆ ಯು ಕ್ಯಾನ್ ಗೆಟ್ ಯುವರ್ MBBS ಡಿಗ್ರಿ ಅಂತ ಹೇಳಿದರು. ಸೊ ವಿಚ್ ಐ ವಾಸ್ ಲೈಕ್ ಬೇಡ. ಸೊ ಅದಕ್ಕೆ ಐ ಚೋಸ್ ಜಾರ್ಜಿಯಾ. ಆ್ಯಂಡ್ ದಟ್ ಟು ನಮ್ಮ ಸೀನಿಯರ್ ಅಲ್ಲೇ ಇದ್ದಾರೆ, ಲೈಕ್ ಶಿ ಸ್ಟಡಿಂಗ್ ದೇರ್ 2nd year. ಸೊ ವಿಚ್ ಹೆಲ್ಪ್ಡ್ ಮೀ. ಲೈಕ್ ಅಲ್ಲೇನು ನಿಮಗೆ ಫಸ್ಟ್ ಇಯರ್ ಜಾರ್ಜಿಯಾ ಕಲ್ತ್ಕೊಂಡ್ರೆ ಸಾಕು, ಆ್ಯಂಡ್ ಎವ್ರಿಥಿಂಗ್ ಇಸ್ ಇನ್ ಇಂಗ್ಲೀಷ್ ಮೀಡಿಯಮ್. ಸೊ ನನಗೇನಷ್ಟು ಐ ಫೆಲ್ಟ್ ಗುಡ್ ಓನ್ಲಿ. ಲೈಕ್ I can tell that for MBBS abroad, ನನಗೆ ಜಾರ್ಜಿಯಾ ವಾಸ್ ನಾಟ್ ಅ ಬ್ಯಾಡ್ ಡಿಸಿಷನ್ ಅಂತ ಅನಿಸ್ತು. ಆ್ಯಂಡ್ ಈವನ್ ನಮ್ಮ ಫ್ಯಾಮಿಲಿ ಡಾಕ್ಟರ್, ಅದರ್ ಡಾಕ್ಟರ್ಸ್ ಕೇಳಿದ್ರೆ ದೇ ಟೋಲ್ಡ್ ಜಾರ್ಜಿಯಾ ಇಸ್ ಅ ವೆರಿ ಗುಡ್ ಆಪ್ಷನ್ ಫಾರ್ MBBS ಅಂತ. ಸೊ ಮ್ಯಾಮ್, ಇವಾಗ MBBS ಜರ್ನಿ ಅನ್ನೋದು 6 years ಇರುತ್ತೆ. ಅದ್ರ ಮೇಲೂ ಆಗುತ್ತೆ ಇಫ್ ಇನ್ ಕೇಸ್ PG ಮಾಡಬೇಕಂತ ಇದ್ರೆ, ಓಕೆನಾ? ಆ 6 yearsವರೆಗೂ ಅವ್ರನ್ನ ಬಿಟ್ಟಿರಬೇಕು ಅಂದರೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ? ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ ಮ್ಯಾಮ್. ನಾನು ಶಾಪಲ್ಲಿ ಇರೋದೊಂದೇ, ಅಲ್ಲಿ ಕಸ್ಟಮರ್ಸ್ ಹತ್ರ ಮಾತಾಡ್ತಾ ಇರ್ತೀನಿ. ಬಟ್ ಒಂದು ಕಡೆ ಎಲ್ಲೋ 20% ಇವಳ ಮೇಲೇ ಇರುತ್ತೆ. ಹಿಂಗೆ ಹೋಗ್ತಾಳಲ್ಲ, ಹೆಂಗಿರ್ತಾಳೋ ಏನೋ, ಏನು ಮಾಡ್ಕೊಳ್ತಾಳೇನೋ, ಅಂದರೆ ಹೆಂಗ ಮ್ಯಾನೇಜ್ ಮಾಡ್ತಾಳೇನೋ ಅಂತ. ಮತ್ತೆ ಈಗ ಬರ್ತಾ ಧೈರ್ಯ ಬರ್ತಾ ಇದೆ ನನಗೆ. ಓಕೆ. ಒಂದೊಂದ್ಸತಿ ಅವಳು ನೋಡ್ದೇನೆ ನಾನೇ ಅವಳ ಹತ್ರ ನೋಡಿ ವಿಡಿಯೋ ತೆಗಿತಾ ಇರ್ತೀನಿ. ಅಲ್ಲಿಗೆ ಹೋದ್ಮೇಲೆ ನೋಡ್ಕೋಬೋದಲ್ಲ, ಒಂದು ಮೆಮೊರೀಸ್ ಇರಲಿ ಅಂತ. ಅಂದರೆ ಒಂದು ಸತಿನೂ ಹಾಸ್ಟೆಲ್ಗೆ ಸೇರಿಸಿಲ್ಲ ಮ್ಯಾಮ್. ಫಸ್ಟ್ ಇಯರಲ್ಲಿನೂ ಸೇರ್ಸಕ್ಕೆ ಹೇಳಿದ್ಲು. ಇರೋದು ಒಬ್ಳೆ, ನಾವೇ ಅಪ್ ಆ್ಯಂಡ್ ಡೌನ್ ಎಲ್ಲ ಇಲ್ಲೇ ನಾರಾಯಣ ಕಾಲೇಜು. ಮತ್ತೆ ಯಾಕೆ ಹಾಸ್ಟೆಲ್ ಅಂತ ಬಿಟ್ಟಿಲ್ಲ ಇಲ್ಲಿ ಇದುವರೆಗೂ. ಎಲ್ಲಿ ರಿಲೇಷನ್ ಮನೆಗೆ ಕಳ್ಸಲ್ಲ. ಕಳ್ಸಿದ್ರು 2 days 1 day, ಅದು ಅವ್ರ ಅತ್ತೆ ಮನೆಗೆ. ಬೇರೆ ಎಲ್ಲಿ ಕಳ್ಸಿಲ್ಲ. ನಾನೇ ಹೋಗ್ಬೇಕು, ಸೆಕ್ಯೂರಿಟಿ ಥರ ಹೋಗ್ತಾ ಬರ್ತಾ ಇದ್ದೆ. ಇವಾಗ ಅಲ್ಲಿ ಕಳ್ಸ್ಬೇಕಂದ್ರೆ ಸ್ವಲ್ಪ ಎಲ್ಲ ಇಷ್ಟಿದೆ ಒಳಗಡೆ ಎಲ್ಲ ಮುಚ್ಚಿಟ್ಕೊಂಡು ಸುಮ್ಮನೆ ಧೈರ್ಯವಾಗಿ ಕಾಣಿಸ್ತಾ ಇದ್ದೀನಿ ಅಷ್ಟೇ ನಾನು. ಬಟ್ ಹೋಪ್ಸ್ ಎಲ್ಲ ನಿಮ್ಮ ಮೇಲೇನೆ ಇದೆ ಮ್ಯಾಮ್ ನನಗೆ. ಓಕೆ, ಇವ್ರು ನೋಡಿದ್ರೆ ನನಗೆ ಗುಡ್ ಅನ್ಸಿತ್ತು. ಓಕೆ. ಸೊ ಅದ್ರ ಮೇಲೆ ನಂಬಿಕೆ ಮೇಲೆ ಕಳಿಸ್ತಾ ಇರೋರು ನಾನು. ಅಮ್ಮನ ನೀವು ಎಷ್ಟು ಮಿಸ್ ಮಾಡ್ಕೊತೀರಾ? ಬಿಕಾಸ್ ಆಗಲೇ ಕೇಳಿದ ಪ್ರಕಾರ ಇಬ್ಬರ ಜೊತೆನೂ ಅಟ್ಯಾಚ್ಮೆಂಟ್ ಇದೆ. ಬಟ್ ಇಬ್ಬರನ್ನ ನೋಡಿದ್ರೆ ಸ್ವಲ್ಪ ಜಾಲಿ ಅಂತ ಅನ್ಸುತ್ತೆ. ಲೈಕ್ ಎಲ್ಲಾನು ಸೀಕ್ರೆಟ್ಸ್ ಎಲ್ಲ ಶೇರ್ ಮಾಡ್ತಾರೆ ಅಲ್ವಾ? ಸೊ ನೀವೆಷ್ಟು ಮಿಸ್ ಮಾಡ್ಕೊತೀರಾ? ನನಗೆ ನಮ್ಮಮ್ಮ ಮೋರ್ ದನ್ ಮದರ್, ನನಗೆ ಫುಲ್ ಫ್ರೆಂಡ್ ಥರ. ಅಮ್ಮ ನಾನು ಅದು ಮಾಡಿದೆ, ಇದು ಮಾಡಿದೆ, ನಾನು ಏನು ಮುಚ್ಚಿ ಇಡಲ್ಲ. ವಾಟ್ ಎವರ್ XYZ ಏನಿದ್ರು ನಮ್ಮ ಅಮ್ಮ ಜೊತೆ ಹೇಳ್ಕೊತೀನಿ. ಬಟ್ ಇವಾಗ ನಾನು ಅಲ್ಲಿ ಹೋದರೆ ಮೇ ಬಿ ಹ್ಯಾವ್ ಟು ಟಾಕ್ ಟು ಅವರ್ ಇನ್ ವಿಡಿಯೋ ಕಾಲ್, ಆ ಥರ ಇರುತ್ತೆ. ಅಲ್ಲಿ ಫಿಸಿಕಲ್ ಫಾರ್ಮ್ ಇರಲ್ಲ, ವರ್ಚುವಲ್ ಫಾರ್ಮ್ ಇರುತ್ತೆ. ವೆರಿ ಸ್ಯಾಡ್ ಓನ್ಲಿ. ಇವಾಗ ನಾನು ಏನು ಮಾಡ್ಕೋಬೋದು, ನಾನು ಒಬ್ಬಳೇ ಮಾಡ್ಕೋಬೇಕು. ಅಮ್ಮನ ಹೆಲ್ಪ್ ಇರಲ್ಲ, ಅಪ್ಪನ ಹೆಲ್ಪ್ ಇರಲ್ಲ. ವಾಟ್ ಎವರ್ ಇಟ್ ಈಸ್, ನಾನು ಒಬ್ಬಳೇ ಇವಾಗ ಅಲ್ಲೋದ್ರೆ. ಬಟ್ ಇಟ್ಸ್ ಫೈನ್. ಒಂದು ಬೇಕು ಅಂದರೆ ಒಂದು ಬಿಟ್ಕೋಬೇಕು. ಯಾ, ಐ ವಾಂಟ್ ಮೈ ಡ್ರೀಮ್ ಟು, ನನಗೆ ಡ್ರೀಮ್ ಇಸ್ ಫಸ್ಟ್. ಸೊ ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ದಿಸ್. ಮ್ಯಾಮ್, ಇವಾಗ MBBS ಇಂಡಿಯಾದಲ್ಲಿ ಆಗಿಲ್ಲ. ಸೊ ನಿಮ್ಗೆ ಇದ್ರ ಬಗ್ಗೆ ಬೇಜಾರು ಏನಾದರೂ ಇದೆಯಾ? ಅಫ್ಕೋರ್ಸ್ ಇರುತ್ತಲ್ಲ ಮ್ಯಾಮ್. ನನಗೆ ಇಲ್ಲಿ ಸಿಕ್ಕಿದ್ರೆ ಮಗಳು ಹತ್ತತ್ರ ಇರ್ಬೋದಲ್ಲ ಅಂತ ಒಂದು ಆಸೆನಲ್ಲಿದ್ದೆ ನಾನು. ಬಟ್ ಇಲ್ಲಿ ಕೇಳೋ ಫೀಸ್ಗೆ ನಮಗೆ ಅಷ್ಟು ನಮ್ಗೆ ಆಗಲ್ಲ, ನಮ್ಮ ಇದಕ್ಕೆ ಫೈನಾನ್ಷಿಯಲ್ ಆಗಲ್ಲ. ಸೊ ಇಲ್ಲೇ ಸಿಕ್ಕಿದ್ರೆ ನನಗೆ ತುಂಬ 100% ಇಲ್ಲೇ ಖುಷಿ, ನನಗೆ ಹ್ಯಾಪಿ. ಓಕೆ. ಬಟ್ ಇವಳು MBBS ಓದಬೇಕು, ಇಲ್ಲಿ ಸಿಕ್ಕಬೇಕಂದ್ರೆ ಎರಡೂ ಆಗಲ್ಲ. ಸೊ ಅದರಿಂದ ನಾನು ಕಾಂಪ್ರಮೈಸ್ ಆಗಿ
ಸ್ಯಾಕ್ರಿಫೈಸ್ ಮಾಡಿ ಕಲಿಸ್ತಾ ಇದ್ದೀನಿ. ದಟ್ಸ್ ಗ್ರೇಟ್. ಕಾಂಪ್ರಮೈಸ್ ಆ್ಯಂಡ್ Sacrifice. ಸ್ಯಾಕ್ರಿಫೈಸ್. ಎರಡೂ ಮಾಡಿ ಕಲಿಸ್ತಾ ಇರೋದು ನಿಜವಾಗ್ಲೂ. ಓಕೆ. ಇಲ್ಲಾಂದ್ರೆ ಇಲ್ಲೇ ನಾನು ಅಂದೆ ಏನಾದ್ರೂ ಆಗಲಿ ರೀ, ಅಲ್ಲಿ ಸೈಟ್ ಮನೆ ಇದೆಲ್ಲ ಆಂಧ್ರನಲ್ಲಿ, ಎಲ್ಲ ಮಾರ್ಬಿಡೋಣ, 1 ಕೋಟಿ ರೂಪಾಯಿ ಆಗಲಿ ಇಲ್ಲೇ ಇದಾಗೋಣ ಅಂತ ಹೇಳಿದ್ದೆ ನಾನು. 5 years ಕೋಟಿ ರೂಪಾಯಿ ಆಗಲಿ, ಅಲ್ಲಿ ಮಾರಿದ್ರೆ ಏನೋ ಬರುತ್ತೆ, ಸೇರ್ಕೊಂಡು ಇಲ್ಲೇ ಸೇರ್ಸ್ಕೊಂಡು. ಅದು ಮಾರ್ಬಿಟ್ರೆ ನಾವು ಓಲ್ಡ್ ಏಜ್ ಆದ್ಮೇಲೆ ಎಲ್ಲಿರಬೇಕು, ಇವ್ರಿಗೆ ಎಲ್ಲ ಇಟ್ಬಿಟ್ರೆ ನಾವೀಗ ದುಡಿತಾ ಇರೋವಾಗಲೇ ಅವಳನ್ನ ಓದಿಸ್ಬೇಕು ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಹೌದು, ಅದು ಮೈಂಡಲ್ಲಿ ಇಟ್ಕೊಂಡೆ ನಾನು. ಸರಿ ಹಂಗೆ ಮಾಡೋಣ ಅಂತ. ಈಗೆಲ್ಲ ಮಕ್ಕಳು ಬೇರೆ ಎಲ್ಲ ನಮ್ಮ ಥರ ಅಲ್ಲ, ಎಲ್ಲ ಎಜುಕೇಷನ್ ಪರ್ಸನ್ಸು, ಎಲ್ಲ ಅವ್ರಿಗೆ ಗೊತ್ತು ಏದು ಗುಡ್ ಯಾವುದು ಬ್ಯಾಡ್ ಯಾವುದು ಅಂತ. ಸೊ ಅದರಿಂದ ನನ್ನ ಮಗಳಿಂದ ನನಗೆ ಏನಂತಾರೆ ನಂಬಿಕೆ ಇದೆ, ಬಿಲೀವಿಂಗ್ ಇದೆ. ಸೊ ಅದರಿಂದ ಕಲಿಸ್ತಾ ಇದೆ ಮೇಡಮ್.